ಏನ್ ಹೇಳೋದು, ಎಷ್ಟು ಸೀನ್ಸ್ ನಲ್ಲಿ ನನ್ಗೆ ವಿಸಿಲ್ ಹೊಡಿಬೇಕು ಅಂತ ಅನ್ಸ್ತಾ ಇತ್ತು. ಬಟ್ ನನ್ಗೆ ವಿಸಿಲ್ ಹೊಡಿಯಕ್ ಬರಲ್ಲ. ಸೊ ಅದೇ ಅನ್ಕೊಂಡೆ, ನೆಕ್ಸ್ಟ್ ಟೈಮ್ ಏನಾದ್ರು ಇಂತ ಒಂದು ಮಾಸ್ ಸಿನಿಮಾಗ್ ಬರ್ಬೇಕಂತಂದ್ರೆ ವಿಸಿಲ್ ಹೊಡಿಯೋದ್ ಕಲ್ತ್ಕೊಂಡ್ ಬರ್ಬೇಕಂತ. ಬಿಕಾಸ್ ಅಷ್ಟು ಅಮೇಝಿಂಗ್ ಆಗಿತ್ತು. ತರುಣ್ ಅವ್ರು ಇಂಥದೊಂದು ಸ್ಕ್ರಿಪ್ಟ್, ಇಂಥದೊಂದು ವೇ ಆಫ್ ಸ್ಟೈಲ್ ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಅಮೇಝಿಂಗ್ ಜಾಬ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಹೇಳ್ಬೇಕು. ಎಲ್ಲರೂ ಅಂದ್ರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು, ಎಷ್ಟು ಸೀನ್ಸ್ ನಲ್ಲಿ ಎಮೋಷನಲ್ ಆಗಿರೋಂಥ ಸೀನ್ಸ್ ನಲ್ಲಿ ನಾನು ಹತ್ತಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವಂತ ಒಂದು ಸಾಂಗ್ ಇರ್ಬೋದು. ಮನಸ್ಸು ಹೇಗೆ ಬಂತು ಬಿಟ್ಟು ಹೋಗೋಕೆ ಅಂತ ಹಳೇದೊಂದು ಸಾಂಗ್ ನನ್ಗೆ ತುಂಬಾ ಇಷ್ಟ, ಅಂಬರೀಷ್ ಅಂಕಲ್ ಅವ್ರದ್ದು. ಆ ಸಾಂಗ್ ನೆನಪಾಗುತ್ತೆ. ಈ ಒಂದು ಅಂದ್ರೆ ಆ ಸಾಂಗ್ ಆದ್ಮೇಲೆ ಈ ಹೆಣ್ಮಕ್ಳಿಗೆ ಅಂತ ಅದರದ್ದು ಒಂದು ಸಾಂಗ್ ಬಂದಿರಲಿಲ್ಲ. ಹಾರ್ಟ್ಫುಲಿ ದರ್ಶನ್ ಸರ್ಗ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಟೀಮ್ ಅಲ್ಲಿ ಕೆಲಸ ಮಾಡಿರೋದು ಮಾಸ್ತಿ ಸರ್ ಆಗಿರ್ಬೋದು, ಅಥವಾ ಜಡೇಶ್ವರ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ಅಂಡ್ ಸುಧಾಕರ್ ಸರ್, ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಇಷ್ಟು ಖುಷಿ, ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಕಾಂತಾರ ಆದ್ಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ. ಅಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದಿಸ್ ಹೋಲ್ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರೌಡ್ ಆಫ್